ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಇವತ್ತು 2ನೇ ದಿನ ಕೌರವ ವ್ಯೂಹ ರಚನೆ ಮತ್ತು ಅರ್ಜುನ ಮತ್ತು ಭೀಷ್ಮರ ಯುದ್ಧ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಂಜಯ ಹೇಳ್ತಾನೆ, ರಾಜನೇ, ದುರ್ಯೋಧನನು ಯಾವಾಗ ಆ ದುರ್ಭೇದ್ಯ ಕ್ರೌಂಚ ವ್ಯೂಹದ ರಚನೆಯನ್ನು ನೋಡ್ತಾನೋ, ಈಗ ಎದುರು ಪಕ್ಷದಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇರ್ತಾರಲ್ವ. ಈಗ ದುರ್ಯೋಧನ ಪಾಂಡವರು ಕ್ರೌಂಚ ವ್ಯೂಹದ ರಚನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾನೋ, ಅವನೇನು ಮಾಡ್ತಾನೆ, ಅತ್ಯಂತ ತೇಜಸ್ವಿಯಾದಂತಹ ಅರ್ಜುನ ಬೇರೆ ಅದರ ರಕ್ಷಣೆಯನ್ನ ಮಾಡ್ತಾ ಇರೋದನ್ನು ಕೂಡ ನೋಡ್ತಾನೆ. ಆಗ ಏನು ಮಾಡ್ತಾನೆ, ದ್ರೋಣಾಚಾರ್ಯರ ಹತ್ರ ಹೋಗಿ ಅಲ್ಲಿ ಉಪಸ್ಥಿತರಾಗಿದ್ದಂತಹ ಶೂರ ವೀರರು ಎಲ್ಲರಿಗೂ ಕೂಡ ಹೇಳ್ತಾನೆ, ವೀರರೇ, ನೀವೆಲ್ಲರೂ ಕೂಡ ನಾನಾ ರೀತಿಯ ಅಸ್ತ್ರ ಸಂಚಾಲನೆಯ ವಿದ್ಯೆಯನ್ನು ತಿಳ್ಕೊಂಡಿರುವಂಥವ್ರು. ಬೇಕಾದಷ್ಟು ರೀತಿಯ ಅಸ್ತ್ರಗಳನ್ನು ಹೇಗೆ ನಡೆಸಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಮತ್ತು ಯುದ್ಧದ ಕಲೆಯಲ್ಲಿ ಪ್ರವೀಣರು ಕೂಡ ಆಗಿದ್ದೀರಾ. ನಿಮ್ಮಲ್ಲಿ ಒಬ್ಬೊಬ್ಬ ವೀರನೂ ಕೂಡ ಯುದ್ಧದಲ್ಲಿ ಪಾಂಡವರನ್ನು ಕೊಲ್ಲುವಷ್ಟು ಶಕ್ತಿ ನಿಮಗಿದೆ. ಹೀಗಿರಬೇಕಾದ್ರೆ ಎಲ್ಲ ಮಹಾರಥಿಗಳು ಒಟ್ಟಾಗಿ ಸೇರಿ ಕೆಲಸ ಮಾಡಿದಾಗ ಹೇಳೋದು ಏನಿದೆ ಅಂದರೆ, ಹೆದರ್ಕೋಬೇಡಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಒಬ್ಬೊಬ್ಬರು ಅಷ್ಟು ಶಕ್ತಿಶಾಲಿಗಳು ನೀವೆಲ್ಲರೂ ಕೂಡ. ಪಾಂಡವರ ಜೊತೆಯಲ್ಲಿ ಯುದ್ಧ ಮಾಡುವಷ್ಟು ಶಕ್ತಿ ನಿಮ್ಮ ಒಬ್ಬೊಬ್ಬರಿಗೆ ಇದೆ ಅಂತಂದಮೇಲೆ ಇನ್ನು ಇಷ್ಟೂ ಜನ ವೀರರು ಸೇರಿಕೊಂಡು ಒಂದೇ ಸರಿ ದಾಳಿ ಮಾಡಿದಾಗ ಹೇಳೋದೇನಿದೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಏನು, ನೀವೆಲ್ಲ ಏನು ಸಾಮಾನ್ಯದವರಲ್ಲ ಅನ್ನೋ ರೀತಿ. ಈಗ ಅವರು ವ್ಯೂಹ ರಚನೆಯನ್ನು ಮಾಡ್ತಿದ್ದಾರಲ್ಲ, ಅದನ್ನು ನೋಡಿ ನಮ್ಮ ಸೈನ್ಯದವರು ಧೈರ್ಯವನ್ನು ಕೆಡಬಾರದು, ಧೈರ್ಯ ಅವರಲ್ಲಿ ಇರಬೇಕು ಅನ್ನೋ ಕಾರಣದಿಂದ ಅವರನ್ನು ಹುರಿದುಂಬಿಸ್ತಾ ಮಾತಾಡ್ತಾ ಇದ್ದಾನೆ. ನೀವೆಲ್ಲ ಶೂರವೀರರು, ನೀವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿದ್ರೆ ಈ ಕೆಲಸ ಸಾಮಾನ್ಯ ರೀತಿಯಲ್ಲಿ ನಡೆದು ಹೋಗುತ್ತೆ ಅಂತ ಅಂದ್ಬಿಟ್ಟು ಅರ್ಥ. ಅವನು ಈ ರೀತಿ ಹೇಳಿದಾಗ ಭೀಷ್ಮ, ದ್ರೋಣ, ನಿಮ್ಮ ಎಲ್ಲ ಪುತ್ರರು ಕೂಡ ಸೇರಿ ಪಾಂಡವರನ್ನು ಎದುರಿಸೋದಕ್ಕೆ ಒಂದು ಮಹಾವ್ಯೂಹದ ರಚನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಇವನು ಹೇಳಿದ ತಕ್ಷಣ ಇವರೆಲ್ಲ ಸೇರಿಕೊಂಡು ನಾವು ಕೂಡ ಒಂದು ವ್ಯೂಹವನ್ನು ರಚನೆ ಮಾಡಬೇಕು ಅಂತಂದ್ಬಿಟ್ಟು ನಿರ್ಧಾರ ಮಾಡ್ತಾರೆ. ಭೀಷ್ಮರು ಬಹಳ ದೊಡ್ಡ ಸೈನ್ಯವನ್ನು ಜೊತೆಯಲ್ಲಿ ತಗೊಂಡು ಎಲ್ಲರಿಗಿಂತ ಮುಂದೆ ನಡೀತಾರೆ. ಅವರ ಹಿಂದೆ ಕುಂತಲ, ದಶಾರ್ಣ, ಮಗಧ, ವಿದರ್ಭ, ಮೇಕಲ ಮತ್ತು ಕರ್ಣಪ್ರಾವರ್ಣ ಈ ರೀತಿಯ ದೇಶಗಳ ವೀರರನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಮಹಾಪ್ರತಾಪಿ ದ್ರೋಣಾಚಾರ್ಯರು ಹೊರಡುತ್ತಾರೆ. ಒಬ್ಬೊಬ್ಬರು ಒಂದೊಂದಷ್ಟು ಸೈನ್ಯವನ್ನು ತಗೊಂಡು ಹೋಗ್ತಾ ಇದ್ದಾರೆ. ಇನ್ನು ಗಾಂಧಾರ, ಸಿಂಧೂಸ್ವೀರ, ಶಿಬಿ ಮತ್ತು ವಸಾತಿ ಈ ವೀರರ ಜೊತೆ ಶಕುನಿ ಏನು ಮಾಡ್ತಾನೆ, ದ್ರೋಣಾಚಾರ್ಯರ ರಕ್ಷಣೆಯಲ್ಲಿ ನಿಯುಕ್ತನಾಗ್ತಾನೆ. ಈಗ ದ್ರೋಣಾಚಾರ್ಯರನ್ನು ರಕ್ಷಣೆ ಮಾಡುವಂತಹ ಒಂದು ಜವಾಬ್ದಾರಿ ಶಕುನಿ ಮತ್ತು ಕೆಲವೊಂದು ರಾಜರದಾಗುತ್ತೆ. ಇವರ ಹಿಂದೆ ಎಲ್ಲ ಸೋದರರ ಜೊತೆ, ಅಂದರೆ ದುರ್ಯೋಧನ ತನ್ನ ತಮ್ಮಂದ್ರನ್ನೆಲ್ಲ ಕರ್ಕೊಂಡು 100 ಜನ ಇದ್ದಾರಲ್ವ ಅವರನ್ನೆಲ್ಲ ಕರ್ಕೊಂಡು ಅವರ ಜೊತೆ ಅಶ್ವಾತಕ, ವಿಕರ್ಣ, ಅಂಬಶ್ವ, ಕೋಸಲ, ದರದ, ಶಕ, ಶೂದ್ರಕ ಮತ್ತು ಮಾಲವ ದೇಶದ ಯೋಧರು ಇದ್ರು ಇವನ ಜೊತೆ, ದುರ್ಯೋಧನನ ಜೊತೆ. ಇವರೆಲ್ಲರ ಜೊತೆ ಅವನು ಶಕುನಿಯ ಸೈನ್ಯದ ರಕ್ಷಣೆಯನ್ನು ಮಾಡ್ತಾ ಇದ್ದ. ಅಂದರೆ ಒಬ್ಬರನ್ನ ರಕ್ಷಣೆ ಮಾಡೋದಕ್ಕೆ ಇನ್ನೊಬ್ಬರನ್ನ ನೇಮಿಸಿದ್ದಾರೆ, ಅವರು ರಕ್ಷಣೆ ಮಾಡೋದಕ್ಕೆ ಇನ್ನೊಬ್ರು, ಈ ರೀತಿ ಅವರು ಒಬ್ರಿಗೊಬ್ರು ರಕ್ಷಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಭೂರಿಶ್ರವ, ಶಲ, ಶಲ್ಯ, ಭಗದತ್ತ ಮತ್ತು ವಿಂದ, ಅನುವಿಂದ ಇವರು ವ್ಯೂಹದ ವಾಮಭಾಗದ ರಕ್ಷಣೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಸೋಮದತ್ತನ ಮಗ ಸುಶರ್ಮ, ಕಾಂಬೋಜರಾಜ, ಸುದಕ್ಷಿಣ ಮತ್ತು ಶ್ರುತಾಯು ಮತ್ತು ಅಚ್ಯುತಾಯು ಇವರು ಏನು ಮಾಡ್ತಾರೆ, ದಕ್ಷಿಣ ಭಾಗದ ರಕ್ಷಕರಾಗ್ತಾರೆ. ಅಶ್ವತ್ಥಾಮ, ಕೃಪಾಚಾರ್ಯ ಮತ್ತು ಕೃತವರ್ಮ ಇವರು ಬಹಳ ದೊಡ್ಡ ಸೈನ್ಯದ ಜೊತೆ ವ್ಯೂಹದ ಪೃಷ್ಠಭಾಗದಲ್ಲಿ ನಿಂತ್ಕೊಳ್ತಾರೆ. ಇವರ ಪೃಷ್ಠಪೋಷಕರಾಗಿದ್ದವರು ಯಾರಪ್ಪ ಅಂತಂದರೆ ಕೇತುಮಾನ, ವಸುಧಾನ, ಕಾಶಿರಾಜನ ಮಗ ಮತ್ತು ಇನ್ನೂ ಅನೇಕ ದೇಶದ ರಾಜರು ಇವನ ರಕ್ಷಣೆಯನ್ನು ಮಾಡ್ತಾ ಇದ್ರು. ಈ ರೀತಿ ನೋಡಿ ಒಬ್ರಿಗೊಬ್ರು ರಕ್ಷಣೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಈ ವಿಚಾರಗಳನ್ನೆಲ್ಲ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ರಾಜರೇ, ಆಮೇಲೆ ನಿಮ್ಮ ಪಕ್ಷದ ಯೋಧರೆಲ್ಲರೂ ಕೂಡ ಯುದ್ಧಕ್ಕೋಸ್ಕರ ತಯಾರಾಗ್ತಾರೆ ಮತ್ತು ಬಹಳ ಆನಂದದಿಂದ ಶಂಖವನ್ನು ಕೂಡ ಊದ್ತಾರೆ ಮತ್ತು ಸಿಂಹನಾದವನ್ನು ಕೂಡ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಅಲ್ಲಿ ಹೋಗಿ ನಿಂತಿದ್ದಷ್ಟೇ ಅಲ್ಲ, ಅದರ ಜೊತೆಯಲ್ಲಿ
ಅವರು ಜೋರಾಗಿ ತಮ್ಮ ತಮ್ಮ ಶಂಖಗಳನ್ನು ಊದೋದಕ್ಕೆ ಶುರು ಮಾಡ್ತಾರೆ. ಈಗ ಶಂಖವನ್ನು ಊದೋದು ಅಂತಂದರೆ ಯುದ್ಧಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಅಂದ್ಬಿಟ್ಟು ಅದನ್ನು ತುಂಬ ಸಂತೋಷದಿಂದ ಊದಿದ್ದನ್ನು ನೋಡಿ ಸೈನಿಕರ ಸಿಂಹನಾದವನ್ನು ಕೇಳಿ ಕೌರವರ ಪಿತಾಮಹ ಭೀಷ್ಮರು ಕೂಡ ಸಿಂಹನ ಹಾಗೆ ಗರ್ಜನೆ ಮಾಡ್ತಾ ಉಚ್ಚ ಸ್ವರದಲ್ಲಿ ತಮ್ಮ ಶಂಖವನ್ನು ಕೂಡ ಊದ್ತಾರೆ. ಆ ಶಂಖದ ಜೊತೆಯಲ್ಲಿ ಅನೇಕ ರೀತಿಯ ಶಂಖ, ಭೇರಿ ಮತ್ತು ಇನ್ನೂ ಬೇಕಾದಷ್ಟು ವಾದ್ಯಗಳಿದೆಯಲ್ಲ ಅದೆಲ್ಲವೂ ಬಾರಿಸೋದಕ್ಕೆ ಶುರು ಮಾಡ್ತಾರೆ. ಅದರ ಒಂದು ಧ್ವನಿ ಇರುತ್ತಲ್ಲ ಅದು ಎಲ್ಲ ಕಡೆ ಮೊಳಗೋದಕ್ಕೆ ಶುರುವಾಗತ್ತೆ ನೋಡಿ. ಈಗ ಶಂಖನಾದ ಒಂದು ಯುದ್ಧದಲ್ಲಿ ಹೇಗೆ ಮೊಳಗುತ್ತೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆಯಾ? ಅಂದರೆ ನಾವೊಂದು ಇಮ್ಯಾಜಿನೇಷನ್ ಮಾಡ್ಕೋಬೇಕು, ಯಾವ ರೀತಿಯ ಧ್ವನಿ ಅಲ್ಲಿ ಇರ್ಬೋದು, ಅವರಲ್ಲಿದ್ದಂಥ ಉತ್ಸಾಹ ಹೇಗಿದೆ ಅದೆಲ್ಲ ನಾವು ಇಲ್ಲಿ ಒಂದು ಊಹೆ ಮಾಡ್ಕೊಳ್ಬೋದು. ಸೊ ಈಗ ಯುದ್ಧ ಪ್ರಾರಂಭ ಆಗುತ್ತೆ. ಮುಂದೇನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.